ನಮಸ್ಕಾರ ಸ್ನೇಹಿತರೆ. ನಮ್ಮ ರೈತರಿಗೆ ಈ ರೀತಿಯೂ ಮೋಸ ಮಾಡಿ ದುಡ್ಡು ಮಾಡ್ತಾರೆ ಅಂದ್ಬಿಟ್ಟು ಇವಾಗಲೇ ಗೊತ್ತಾಗಿದ್ದು. ವಿಡಿಯೋನ ಕೊನೆವರೆಗೂ ನೋಡಿ, ಈ ರೀತಿ ಮೋಸ ಹೋಗಬೇಡಿ. ನಮ್ಮ ಫ್ರೆಂಡು ಬೋರ್ವೆಲ್ಲು ರೆಡಿ ಮಾಡಿಕೊಟ್ಟಿದ್ದು 3 ವರ್ಷ ಆಗಿತ್ತು, ಯಾವುದೇ ಪ್ರಾಬ್ಲಮ್ ಬಂದಿರಲಿಲ್ಲ. ಅವ್ರ ಪಕ್ಕದವ್ರ ಬೋರ್ವೆಲ್ಲು ಪದೇ ಪದೇ 3 ತಿಂಗಳಿಗೆ 6 ತಿಂಗಳಿಗೆ ಸುಟ್ಟೋಗೋದಂತೆ. ಅದಕ್ಕೆ ನನಗೆ ಮೋಟ್ರ್ ಚೆಕ್ ಮಾಡು ಅಂತ ಕರೆದ. ನಾನು ಹೋಗೋಕ್ಕಾಗಲಿಲ್ಲ ಅಂದ್ಬಿಟ್ಟು ಬೇರೆಯವ್ರು ಕರೆದು ಮೋಟ್ರನ್ನ ಚೆಕ್ ಮಾಡಿಸಿದ್ದಾನೆ. ಕೇಬಲ್ಲು ಕಂಟಿನ್ಯೂಟಿ ಬರ್ತಾಯಿಲ್ಲ ಅಂದ್ಬಿಟ್ಟು ಮೋಟ್ರು ಎತ್ತಿದ್ದಾರೆ. ಎತ್ಬಿಟ್ಟು ಮೋಟ್ರೂ ಎತ್ಕೊಬಂದ್ಬಿಟ್ಟಿದ್ದಾರೆ. ಮೋಟ್ರ್ ಹತ್ರ ಚೆಕ್ ಮಾಡಿಲ್ಲ, ಮೋಟ್ರ್ ವೈಂಡಿಂಗ್ ಚೆನ್ನಾಗಿದೆಯೋ ಇಲ್ಲ ಕೇಬಲ್ಲೇ ಪ್ರಾಬ್ಲಮ್ ಆಗಿದೆಯೋ ಅಂದ್ಬಿಟ್ಟು ಚೆಕ್ ಮಾಡಿಲ್ಲ. ಡೈರೆಕ್ಟಾಗಿ ಮೋಟ್ರನ್ನ ಗಾಡೀಲಿ ಹಾಕಿ ವರ್ಕ್ಶಾಪ್ಗೆ ಕಳಿಸಿದ್ದಾರೆ. ನಮ್ಮ ಫ್ರೆಂಡು ನಂಗೆ ಫೋನ್ ಮಾಡಿಬಿಟ್ಟು ಮೋಟ್ರನ್ನ ಕೊಟ್ಟು ಕಳಿಸ್ತಾಯಿದ್ದೀನಿ, ಏನಾಗಿದೆ ನೋಡಿಬಿಟ್ಟು ಕ್ಲೀನಾಗಿ ರೆಡಿ ಮಾಡು ಗುರು. ಆಗಲೇ 1 ವರ್ಷದಲ್ಲಿ 2 ಸತಿ ರಿಪೇರಿ ಬಂದಿದೆ, ಕ್ಲೀನಾಗಿ ರೆಡಿ ಮಾಡು ಅಂತ ಹೇಳ್ದ. ನಮ್ಮ ರೈತರು ಮೋಟ್ರನ್ನ ಎತ್ಕೊಬಂದರು. ಕಂಟಿನ್ಯೂಟಿನೂ ಚೆಕ್ ಮಾಡಿದೆ, ಮೆಗ್ಗರ್ ಹಾಕಿನೂ ಚೆಕ್ ಮಾಡಿದೆ, ಕ್ಲೀನಾಗಿತ್ತು, ಏನು ಪ್ರಾಬ್ಲಮ್ ಇಲ್ಲ. ನೀವು ಮೋಟ್ರನ್ನ ಯಾವ ಕಾರಣಕ್ಕೆ ಎತ್ತಿಸಿದ್ರಿ ಅಂತ ನಾನು ಕೇಳಿದೆ ರೈತರಿಗೆ. ನಮ್ಮದು ಫ್ಯಾನಲ್ ಬೋರ್ಡ್ ಪಕ್ಕದಲ್ಲಿ ಮತ್ತೊಂದು ಫ್ಯಾನಲ್ ಬೋರ್ಡ್ ಇದೆ, ಅದಕ್ಕೂ ಹಾಕಿ ನೋಡ್ದೋ ಮೋಟ್ರು ಸ್ಟಾರ್ಟ್ ಆಗಲಿಲ್ಲ. ಮೆಕ್ಯಾನಿಕ್ ಹತ್ರನೂ ತೋರಿಸ್ದೋ, ಆದರೆ ಅವ್ರು ಹೇಳಿದ್ರು ಮೋಟ್ರ್ ಎತ್ತಬೇಕು, 2 ಕಂಟಿನ್ಯೂಟಿ ಬರ್ತಾಯಿಲ್ಲ ಅಂತ. ನೋಡಿದ್ರೆ ಮೇಲ್ಗಡೆನೇ ಆಗಿದೆ ಕೇಬಲ್ ಬಸ್ಟು. ಫ್ಯಾನಲ್ ಬೋರ್ಡಿಂದ ಸುಮಾರು 5ರಿಂದ 6 ಅಡಿ ದೂರಕ್ಕೆ ಅಷ್ಟೇ ಕೇಬಲ್ ಬಸ್ಟ್ ಆಗಿರೋದು. ಬೋರ್ವೆಲ್ ಒಳಗಡೆ ಅಂತೂ ಕೇಬಲ್ ಬಸ್ಟ್ ಆಗಿಲ್ಲ. ಈ ಮೋಟ್ರನ್ನ ವರ್ಕ್ಶಾಪ್ ಹತ್ರ ಎತ್ಕೊಬಂದಿದ್ರು. ನಮ್ಮ ವರ್ಕ್ಶಾಪ್ ಹತ್ರ ಬಿಟ್ಟು ಬೇರೆ ಕಡೆ ಏನಾದ್ರು ಎತ್ಕೊಂಡು ಹೋಗಿದ್ದಿದ್ರೆ ಮೋಟರ್ ವೈಂಡಿಂಗ್ ಹೋಗಿರೋದಕ್ಕೆ ತಾನೇ ಬಿಚ್ಚಿ ಅಂದ್ಬಿಟ್ಟು ಬಿಚ್ಚಿಬಿಟ್ಟು ಚೆಕ್ ಮಾಡೋರು. ಆನಂತರ ಗೊತ್ತಾಗೋದು ಮೋಟರ್ ವೈಂಡಿಂಗ್ ಹೋಗಿದೆಯೋ ಇಲ್ವೋ ಅಂದ್ಬಿಟ್ಟು. ಬಿಚ್ಚುವಾಗ ಏನಾದರೂ ಡ್ಯಾಮೇಜ್ ಆಗಿದ್ದಿದ್ರೆ ಪೂರ್ತಿ ವೈಂಡಿಂಗ್ ಮಾಡಬೇಕಾಗಿತ್ತು, ಸುಮಾರು 10,000 ಖರ್ಚಾಗೋದು. ಎಲ್ಲ ಮೆಕ್ಯಾನಿಕ್ಕು ಇದೇ ಥರ ಇರ್ತಾರೆ ಅಂತ ನಾನು ಹೇಳ್ತಾ ಇಲ್ಲ, ಈ ರೀತಿ ಮೋಸ ಮಾಡೋರು ಇರ್ತಾರೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಅಷ್ಟೇ. ಈ ವಿಡಿಯೋಯಿಂದ ಯಾರೂ ಬೇಜಾರು ಮಾಡ್ಕೋಬೇಡಿ. ಈ ವಿಡಿಯೋನ ನಮ್ಮ ರೈತರಿಗೆಲ್ಲರಿಗೂ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಡಿ.